ಹಾಗೆ ಏನೇ ಇಲ್ಲಿ ಈ ಕಡೆ ಬಂದ್ಬಿಟ್ಟಿದ್ಯಾ? ನಾನು ಯಾವತ್ತೂ ನಿನ್ನ ಇಷ್ಟು ದಿನ ಸಿಟಿಲಿ ನೋಡೇ ಇಲ್ವಲ್ಲ. ಇಲ್ಲೇ ಬಂದ್ಬಿಟ್ರಾ ಏನು ನೀನು ನಿಮ್ಮಪ್ಪ ಎಲ್ಲ? ಅಯ್ಯೋ ಇಲ್ಲ ಕಣೆ, ನಾವೇನು ಸಿಟಿಲಿ ಬಂದಿದ್ದಿಲ್ಲ. ಅಂದ್ರೆ ನಮ್ಮಪ್ಪ ಇಲ್ಲಿ ಸಿಟಿಗೆ ಕೊಟ್ಟು ನನ್ನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲೇ ಹುಡುಗನ್ನು ಸಹ ನೋಡಿದ್ದಾರೆ ನನಗೆ. ಅದಕ್ಕೆ ಹುಡುಗನ ಮನೆಯವರೇ ಬಟ್ಟೆ ತೆಗಿತೀನಿ ಅಂತ ಅಂದ್ರು. ಅದಕ್ಕೆ ನಾನು ಬಟ್ಟೆ ತಗೊಳಕ್ಕೆ ಅಂತ ಬಂದಿರೋದು ಸಿಟಿಗೆ. ಹೌದೇನೆ, ಏನೋ ನೀನು ಸಿಟಿ ಹುಡುಗನ್ನ ಮದುವೆ ಆಗ್ತಾ ಇದೆಯಾ? ಮೊದಲೆಲ್ಲ ಹೇಳ್ತಾ ಇದ್ದೆ ನಾನು ಸಿಟಿ ಹುಡುಗನಂತೂ ಮದುವೆನೇ ಆಗಲ್ಲ ಅಂತ. ನಾನು ಹಳ್ಳಿಲೇ ಇರ್ತೀನಿ, ಹಳ್ಳಿ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಇದ್ದೆ. ಯಾಕೆ ಮತ್ತೆ ಈಗ ಸಿಟಿ ಹುಡುಗನ ಮದುವೆ ಆಗ್ತಾ ಇದೆಯಾ? ಏನ್ ಮಾಡ್ಲಿ, ಹುಡುಗ ನಿಜ ಹೇಳಿದ್ರೆ ಆಮೇಲೆ ಬೇಡಪ್ಪ ಬೇಡ ಬೇಡ, ಕೋಮಲನೇ ಇಲ್ಲೇ ಇದ್ದಾಳೆ, ಏನಾರ ಕೇಳಿಸ್ಕೊಂಡ್ಬಿಟ್ರೆ ಯಾರಾದ್ರೂ ವಿಷಯ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಏನ್ ಮಾಡೋಣ ಹೇಳು, ನನಗೇನು ಇಷ್ಟ ಇಲ್ಲ, ಆದ್ರೆ ನಮ್ಮಪ್ಪ ಬಿಡ್ಬೇಕಲ್ಲ. ಅವ್ರಿಗೆ ಇಷ್ಟ ಸಿಟಿ ಕೊಟ್ಟು ಮದುವೆ ಮಾಡ್ಬೇಕು, ನನ್ನ ಮಗಳು ಸಿಟಿಲಿ ಇರ್ಬೇಕು ಅಂತ. ಅದಕ್ಕೆ ನಾನು ಒಪ್ಕೊಂಡೆ ಕಣೆ. ಮತ್ತೆ ಎಲ್ಲೇ ನೀನೊಬ್ಳೆ ಬಂದಿದ್ಯಾ? ಅಪ್ಪ ಮತ್ತೆ ಯಾರೋ ಬಂದೇ ಇಲ್ವಲ್ಲ, ನೀನೊಬ್ಳೆ ಬಂದಿದ್ಯಲ್ಲ? ಅಯ್ಯೋ ಅಪ್ಪಂಗೆ ಬರಕ್ಕಾಗ್ಲಿಲ್ಲ ಕಣೆ. ಹುಡುಗ ಇದ್ದಾರಲ್ಲ, ಅವರಪ್ಪನೇ ಬರ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಬಸ್ ಸ್ಟಾಪ್ ಬಂದು ಅಂತ ಅಂದ್ರು. ಸರಿ ಅವರೇ ಇದ್ದಾರಲ್ಲ, ಬಟ್ಟೆ ತಗೊಂಡ್ ಬರಕ್ಕಲ್ವಾ ಅಂತ ನಾನು ಮತ್ತೆ ಕೋಮಲ ಇಬ್ರು ಬಂದಿದ್ವಿ. ಏನು ಆ ಕೋಮಲನ್ನ ನಿನ್ ಜೊತೆ ಕರ್ಕೊಂಡ್ ಬಂದಿದ್ಯಾ? ಚಂಬುದ್ ಕೋಳಿನ? ಯಾಕೆ ಇನ್ನೂ ಬಿಟ್ಟಿಲ್ವಾ ನೀನು ಅವಳ ಸವಾಸನ? ಅಯ್ಯೋ ಏನೇ ಮಾಡ್ಲಿ, ನಾನು ಬರೋದ್ ಬೇಡ ಅವಳ ಜೊತೆ ಅಂತ ಅನ್ಕೊಂಡೆ. ನಿನ್ಗೆ ಗೊತ್ತಲ್ಲ, ಅವಳು ಮೊದ್ಲಿಂದಾನು ನನ್ ಬೆನ್ಬಿಡದ ಬೇತಾಳ ತರ ಬಿಡೋದೇ ಇಲ್ಲ. ಎಲ್ಲೋದ್ರು ಅಕ್ಕ ನಾನು ಬರ್ತೀನಿ ಅಂತ ಹಿಂದೆನೆ ಬರ್ತಾಳೆ. ಅವಳಂತೂ ಇನ್ನೂ ಹಾಗೆ ಇದ್ದಾಳ ಹಾಗಾದ್ರೆ? ಇನ್ನೂ ಅವಳು ಕೊಬ್ಬು ಕಮ್ಮಿ ಆಗಿಲ್ಲ ಅನ್ನೋ ಹಾಗಿದ್ರೆ? ಅಯ್ಯೋ ಇಲ್ಲ ಕಣೆ, ಎಂಥದೂ ಇಲ್ಲ, ಹಾಗೆ ಆಡ್ತಾಳೆ ಈಗ್ಲೂ. ನಾನು ಇನ್ನೇನ್ ಮಾಡೋದು ಅಂತ ನಾನೇ ಅನ್ಸರ್ಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇನೆ. ಈಗಲೂ ಹಂಗೆ ಜಂಬಾಡ್ತಾಳೇನೆ ಅವಳು? ಅವಾಗೆಲ್ಲ ಹೇಗೆ ನಾನೇ ತುಂಬ ಚೆನ್ನಾಗಿ ಓದೋದು, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ, ನೀವೆಲ್ಲ ಓದೋದಿಲ್ಲ, ಬರೀ ಸುಮ್ಮನೆ ಓಡಾಡ್ತೀರಾ ಅಂತೆಲ್ಲ ಆಡ್ಕೋತಾ ಇದ್ದಲ್ಲ ನಮ್ಮನ್ನ. ಅವಳೇನು ಓದಿ ಯಾವ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಇವಾಗ? ಅಯ್ಯೋ ಎಂಥದೂ ಇಲ್ಲ, ಅವಳು ಬರೀ SSLC ಅಷ್ಟೇ ಓದಿದ್ದು. ಆಮೇಲೆ ಅವರಮ್ಮ ಸ್ಕೂಲ್ ಕಳ್ಸಕ್ಕೆ ದುಡ್ಡು ಇಲ್ಲ, ಶಕ್ತಿನೂ ಇಲ್ಲ ನಂಗೆ ಓದ್ಸಕ್ಕೆ ಅಂತ ಮನೇಲೆ ಇರಿಸ್ಕೊಂಡಿದ್ದಾರೆ. ಹೌದಾ? ನಾನು ಅವಳಾಡ ರೇಂಜಿಗೆ ನೋಡಿದ್ರೆ ಏನೋ ಆಗಿರ್ತಾಳೆ ಅಂತ ಅನ್ಕೊಂಡಿದ್ದೆ ಕಣೆ. ಅವರಿಗೆ ಜೀವನ ಸಾಗಿಸೋದೇ ತುಂಬಾ ಕಷ್ಟ ಆಗಿದೆ, ಅವರಮ್ಮ ಒಬ್ಬರೇ ದುಡಿಯೋದು. ಹೌದೇನೆ, ಆ ಥರ ಪರಿಸ್ಥಿತಿ ಇದೆಯಾ? ಮತ್ತೆ ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇಲ್ಲಲ್ಲ ಅವಳು? ಅಯ್ಯೋ ಅವಾಗ ಕೊಡ್ತಾ ಇಲ್ಲ ಅಷ್ಟೇ, ಈಗ ಎಂಥದೂ ಇಲ್ಲ. ಹೌದೇನೆ, ಆ ಥರ ಪರಿಸ್ಥಿತಿಲಿ ಇದಾರಾಗಿದ್ರೆ ಅವರು ನನ್ನ ಕಣ್ಮುಂದೆ ಇರಬೇಕಾಗಿತ್ತು ಕಣೆ. ಅವಳು ಚೆನ್ನಾಗಿರ್ತಾ ಇತ್ತು ಈಗ. ಆಗ ನಮ್ಮನ್ನೆಲ್ಲ ಎಷ್ಟು ಆಡ್ಕೊಳ್ತಾ ಇದ್ದಲ್ವ, ನಾವೆಲ್ಲ ಓದೋದಿಲ್ಲ, ಅವಳೊಬ್ಬಳೇ ಓದೋದು, ಏನೋ ಅವಳ ಬುದ್ಧಿವಂತೆ ಅಂತ. ನನಗಂತೂ ಅವಾಗೆಲ್ಲ ಎಷ್ಟು ಬೇಜಾರಾಗ್ತಾಯಿತ್ತು ಗೊತ್ತಾ? ಅದನ್ನು ಈಗಲೂ ಮರ್ತಿಲ್ಲ ನಾನು ಇನ್ನು. ಅದರಲ್ಲಿ ಆ ಟೀಚರ್ಸ್ ಬೇರೆ ಅವಳೇ ಚೆನ್ನಾಗಿ ಓದೋದು ಅಂತ ಅವ್ರನ್ನೇ ತುಂಬ ಮೆರೆಸ್ತಾ ಇದ್ರು. ಅಯ್ಯೋ ಅವಾಗ ಅಷ್ಟೇ ಕಣೆ ಬಿಲ್ಡಪ್, ಇವಾಗ ಎಂಥದೂ ಇಲ್ಲ. ನೀನು ಅವಳನ್ನ ನೋಡ್ಬೇಕು ಹೆಂಗಿದ್ದಾಳೆ ಇವಾಗ ಅಂತ. ಅವಳು ಸಿಕ್ಕಿದ್ರೆ ಅವಳನ್ನಂತೂ ಚೆನ್ನಾಗಿ ಅವಮಾನ ಮಾಡಿ ಕಳಿಸ್ಬೇಕಡೆ, ಅಷ್ಟು ಕೋಪ ಇದೆ ನನಗಂತೂ ಅವಳ ಮೇಲೆ. ಅಯ್ಯೋ ಅದಕ್ಕೆ ತಲೆ ಕೆಡ್ಸ್ಕೊಂತೀಯ, ಅವಳು ಇಲ್ಲೇ ಬಂದಿದ್ದಾಳೆ ಕಣೆ ನನ್ನ ಜೊತೆ. ಆದ್ರೆ ಅವಳಿಗೆ ನಾನು ನಿನ್ ಜೊತೆ ಇದ್ದೀನಿ ಅನ್ನೋದು ಗೊತ್ತಾಗ್ಬಾರ್ದು. ನೀನ್ ಏನ್ ಬೇಕಾದ್ರೂ ಅವಳನ್ನ ಆಡ್ಕೊ ಅನ್ಕೋ ಅವಮಾನ ಮಾಡು. ಹೌದೇನೆ, ಹೌದಾ? ಇಲ್ಲೇ ಬಂದಿದ್ದಾಳಾಗಿದ್ರೆ ಅವಳು? ಎಲ್ಲಿದ್ದಾಳೆ? ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ನಾನು ಆಗ್ಲೇ ಇರ್ಲಿಲ್ವೇನೆ, ಅವಳೆಲ್ಲ ಇಲ್ಲೇ ವಾಶ್ರೂಮ್ ಹೋಗ್ತೀನಿ ಅಂತ ಬಂದು ಅದೆಲ್ಲಿ ತಪ್ಪಿಸ್ಕೊಂಡಿದ್ದಾಳ ಏನೋ, ಅವಳನ್ನ ಹುಡ್ಕೊಂಡು ಬಂದಿದ್ ನಾನು. ಅಲ್ಲ ಕಣೆ, ಅವಳು ವಾಶ್ರೂಮ್ಗೆ ಹೋದ್ರೆ ನೀನು ಯಾಕೆ ಅವಳಿಂದ ಬರ್ತೀಯಾ? ಅವಳಿಗೆ ಹೋಗಿರೋಳಿಗೆ ಬರೋಕ್ಕೆ ಗೊತ್ತಾಗಲ್ವಾ? ಅವಳನ್ನ ಯಾಕೆ ಹುಡ್ಕೋಕೆ ಹೋಗ್ತಿದ್ಯಾ? ಅಯ್ಯೋ ಏನ್ ಮಾಡ್ಲಿ ಹೇಳು, ಅವಳು ನನ್ನ ಜೊತೆ ಬೇರೆ ಊರಿಂದ ಬಂದ್ಬಿಟ್ಟಿದ್ದಾಳೆ. ಎಲ್ಲರಿಗೂ ಗೊತ್ತು ನನ್ನ ಜೊತೆನೆ ಬಂದಿದ್ದಾಳೆ ಅಂತ. ಈಗ ವಾಪಸ್ ಊರಿಗೆ ಅವಳನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ರೆ ನನ್ನ ಬಗ್ಗೆ ಎಲ್ಲರೂ ತಪ್ಪು ತಿಳ್ಕೊತಾರೆ. ಮೊದ್ಲೇ ಗೊತ್ತಲ್ಲ ನಿನ್ಗೆ ಅವಳು ಹೇಗೆ ಅಂತ, ಊರಲ್ಲಿರೋರ್ನೆಲ್ಲ ಮಾಡ್ತಾ ಇರ್ತಾಳೆ ಅವಳ ಮಾತಿಂದ. ಪಾಪ ಏನೂ ಗೊತ್ತಾಗದೇ ಇರೋ ಹುಡುಗಿ ಇವಳೇ ಎಲ್ಲ ಕಳ್ದಾಗ ಬಂದು ಅವಳನ್ನ ಅಂತ ಅಂತಾರಷ್ಟೇ. ಆಮೇಲೆ ನನ್ಗೆ ಯಾರು ಬೇಕು? ಅದಕ್ಕೆ ಎಲ್ಲ ಹಾಳಾಗೋದಪ್ಪ ಇವಳು ಅಂತ ನೋಡ್ಕೊಂಬರೋಣ ಅಂತ ಬಂದೆ. ಅಯ್ಯೋ ಬಂದಿದ್ಕೂ ಒಳ್ಳೇದಾಯ್ತು ಬಿಡ, ನೀನೇ ಸಿಕ್ತಲ್ಲ ನನಗೆ, ಇಲ್ಲಾಂದ್ರೆ ಸಿಗ್ತಾನೆ ಇರಲಿಲ್ಲ. ಅದು ಹೇಗೆ ಅವಳನ್ನ ಇನ್ನೂ ಸಹಿಸ್ಕೊಂಡಿದ್ಯವಪ್ಪ? ಅದು ಹೇಗೆ ಅವಳ ಜೊತೆ ಓಡಾಡ್ತೀವ? ನನಗಂತೂ ಅವಳ ಹೆಸರು ಕೇಳಿದ್ರೆ ಆಗಲ್ಲ, ಅಷ್ಟು ಸಿಟ್ಟಿದೆ ಅವಳ ಮೇಲೆ ನನಗೀಗ್ಲೂ. ಅಯ್ಯೋ ಏನೇ ಆದ್ರೂ ನನ್ನ ತಂಗಿನೇ ಅಲ್ವೇನೆ, ಏನೇ ಮಾಡೋಕ್ಕಾಗುತ್ತೆ.
ಅವಳು ನನ್ನ ಚಿಕ್ಕಪ್ಪನ ಮಗಳಲ್ಲ, ಅದರಿಂದ ಸಹಿಸ್ಕೊಂಡಿರ್ಲೇಬೇಕಾಗತ್ತೆ. ಅಯ್ಯೋ ನಿಂದಂತೂ ತುಂಬ ಒಳ್ಳೆ ಮನಸ್ಸು ಕಣೆ. ಹಾಗೆ ಇದ್ದು ಈಗಲೂ ಹಾಗೆ ಇದೆಯಾ ನೋಡು ನೀನು. ನಿನ್ನಂತೂ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಕಣೆ. ನನಗೂ ಅಷ್ಟೇ ಕಣೆ, ನಿನ್ನಂತ ಗೆಳತಿ ಸಿಕ್ಕಿರೋದು ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಬಿಡು, ಅವಳ ವಿಚಾರ ಮಾತಾಡ್ಕೊಂಡು ನಿನ್ನ ಮನಸ್ಥಿತಿನ ಮತ್ತೆ ನನ್ನ ಮನಸ್ಥಿತಿನ ಯಾಕೆ ಹಾಳು ಮಾಡ್ಕೋಬೇಕು. ಆದರೂ ನಾನು ಯಾರನ್ನ ಮರೆತರೂ ಅವಳನ್ನ ಮಾತ್ರ ಮರೆಯಲ್ಲ ಕಣೆ. ಅವಳಿಂದ ತುಂಬ ಅವಮಾನ ಆಗಿದೆ ನನಗಂತೂ. ಒಂದಲ್ಲ ಒಂದಿನ ಅವಮಾನಕ್ಕೆಲ್ಲ ತಕ್ಕ ಕೊಡಬೇಕು ಅಂತ ನಾನು ಕಾಯ್ತಾನೆ ಇದ್ದೀನಿ. ಆದರೆ ಆ ಅವಕಾಶ ಯಾವಾಗ ಸಿಗುತ್ತೋ ಏನೋ. ನನ್ನ ಜೀವನದಲ್ಲಿ ಏನು ಬೇಕಾದ್ರೂ ಮರಿತೀನಿ, ಆದರೆ ಈ ಕೋಮಲನ್ ಮಾತ್ರ, ಅವಳಿಂದಾದ ಅವಮಾನ ಮಾತ್ರ ನನ್ನ ಯಾವತ್ತೂ ಮರೆಯಲ್ಲ ಕಣೆ. ಅಯ್ಯೋ ಆಯ್ತು ಬಿಡು ಗಿಡ್ಡ, ಹೋಗ್ಲಿ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಅವಳು ಎಲ್ಲಿದ್ದಾಳೆ ಹೇಳೆ? ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದರೆ ನೋಡಿ ಇವತ್ತು ಸಿಕ್ಕಿದ್ದಾಳೆ. ಅದನ್ನು ಅವಳು ಜೀವನ ಪೂರ್ತಿ ನೆನ್ಪಿಟ್ಕೋಬೇಕಾಗಿ ಮಾಡ್ತೀನಿ ಅವಳಿಗೆ. ಅಯ್ಯೋ ಇಲ್ಲೇ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದವಳು ಕಡೆ ಇನ್ನೂ ಬಂದಿಲ್ಲ. ಅದೆಲ್ಲಿದ್ದಾಳೋ ಏನೋ, ಅವಳಿಗೇನು ವಾಶ್ರೂಮ್ ಅಂತ ಕೇಳಕ್ ಬರುತ್ತೋ ಇಲ್ವೋ ಒಂದು ಗೊತ್ತಾಗಲ್ಲ ನನ್ಗಂತೂ. ಜೊತೆಗೆ ಬರ್ತೀನಿ ಅಂದ್ರೆ ಇಲ್ಲ ಬೇಡ ನಾನೇ ಹೋಗಿ ಬರ್ತೀನಿ ಅಂತ ಅಂದವಳು ಇನ್ನೂ ಬಂದಿಲ್ಲ. ಹೌದೇನೆ, ಆಗಿದ್ರೆ ಒಳ್ಳೆ ಪ್ಲ್ಯಾನ್ ಮಾಡ್ತೀನಿ. ಸುಮ್ಮನೆ ಅವಳನ್ನ ಹೇಗೆ ಸಿಗಾಕ್ಸ್ತೀನಿ ಅಂತ ನೋಡು. ಇರು, ಆಗಿದ್ರೆ ಬಂದೆ. ಒಳ್ಳೆ ಟೈಮ್ ಸಿಕ್ಕಿದೆ ಇವಾಗ ಅವಳಿಗೆ ಅವಮಾನ ಮಾಡೋದಕ್ಕೆ. ಅಯ್ಯೋ ಹೋಗ್ಲಿ ಬಿಡೆ, ಏನು ಕಳೆದೆಲ್ಲ ಮನ್ಸಲ್ಲಿ ಇಟ್ಕೊಂಡಿರ್ತಾರ ಎಲ್ಲ ಮಾಡಕ್ ಸರಿಗಿರಲ್ಲ. ಅಯ್ಯೋ ನಿನ್ನ ಥರ ಒಳ್ಳೆಯವಳಾಗಿದ್ರೆ ಆಗೋದಿಲ್ಲ. ಸುಮ್ಮನೆ ಇರು ನೀನು. ತಂಗಿ ಅಂತ ವಹಿಸ್ಕೊಂಡು ಬರೋಕ್ಕೆ ಬರಬೇಡ ನೀನು. ನೋಡು ಅವಳಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನಂತೂ.